ಭಾರತ ಸರ್ಕಾರದ ಆದೇಶದ ಅನ್ವಯ ಪ್ರತಿ ವರ್ಷ ಜುಲೈ 10ನೇ ತಾರೀಕಿನಂದು ದೇಶದಾದ್ಯಂತ ಮೀನುಗಾರಿಕೆಗೆ ಸಂಬಂಧಪಟ್ಟ ಸಂಘ ಸಂಸ್ಥೆಗಳು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯನ್ನು ಆಚರಿಸುತ್ತವೆ. ಹೀರಾಲಾಲ್ ಚೌಧರಿ ಮತ್ತು ಕೆ.ಎಚ್. ಆಲಿಕುನ್ನಿ ಎಂಬ ಇಬ್ಬರು ವಿಜ್ಞಾನಿಗಳು 50ರ ದಶಕದ ಅಂತ್ಯದಲ್ಲಿ ಮೀನಿನ ಪ್ಯೂಟರಿಟಿ ಗ್ರಂಥಿಯಿಂದ ತಯಾರಿಸಿದ ಹಾರ್ಮೋನನ್ನು ಬಳಸಿ ಕೃತಕ ವಿಧಾನದಿಂದ ಗೆಂಡೆ ಮೀನುಗಳನ್ನು ವಂಶಾಭಿವೃದ್ಧಿ ಮಾಡಿದ ನೆನಪಿಗಾಗಿ ಈ ದಿನಾಚರಣೆಯನ್ನು ಆಯ್ಕೆ ಮಾಡಲಾಗಿದೆ. ಭಾರತೀಯ ಮೀನುಗಾರಿಕಾ ರಂಗದಲ್ಲಿ ಹೊಸ ತಾಂತ್ರಿಕತೆಗೆ ನಾಂದಿ ಹಾಡಿದ ಮಹಾನ್ ವಿಜ್ಞಾನಿಗಳನ್ನು ನೆನೆಯುವುದರ ಜೊತೆಗೆ ಈ ಕಸುಬಿನಲ್ಲಿ ಮುಂದೆ ಸಾಗಬೇಕಾದ ವೈಜ್ಞಾನಿಕ ದಿಕ್ಕುದೆಸೆಗಳನ್ನು ಚರ್ಚಿಸಲು ಅವಕಾಶವನ್ನು ಒದಗಿಸುತ್ತದೆ. ಈ ದಿನಾಚರಣೆ ಪ್ರಸ್ತುತ ಕೃಷಿ ರಂಗದಲ್ಲಾಗುತ್ತಿರುವ ಚಲನೆಗಳನ್ನು ಗಮನಿಸಿದರೆ ಕೃಷಿಯು ಲಾಭದಾಯಕವಾಗಿ ಉಳಿದಿಲ್ಲ. ರೈತರು ಅನಿವಾರ್ಯವಾಗಿ ಕೃಷಿಕರಾಗಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರಲ್ಲ, ಕೈ ಕೆಸರಾದರೆ ಮೈ ಕೆಸರು ಆಗುವ ದಿನ ಬಂದಿದೆ. ರೈತರು ಬುದ್ಧಿವಂತರಾದಾಗ ಹೊರತು ಉಳಿಗಾಲವಿಲ್ಲ. ರೈತರು ಅಗತ್ಯವಾಗಿ ಒಂದೇ ಕಸುಬಿಗೆ ಅಂಟಿಕೊಳ್ಳದೆ ಲಾಭದಾಯಕವಾಗಿರುವ ಇತರೆ ಉಪಕಸುಬುಗಳತ್ತ ಮುಖ ಮಾಡಬೇಕಿದೆ. ಇತ್ತೀಚಿನ ದಿನಗಳಲ್ಲಿ ಮೀನಿನ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳು ಲಾಭದಾಯಕವಾಗಿದ್ದು ರೈತರು ವ್ಯವಸ್ಥೆ ಉತ್ಸಾಹದೊಂದಿಗೆ ಪ್ರಯತ್ನ ಪಡಬಹುದು.